ಸೊ ಇನ್ನು ದೇವೇಗೌಡರ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಂದಿದ್ದರು. ಚೆನ್ನಮ್ಮ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇವೇಗೌಡರು ಕುಮಾರಸ್ವಾಮಿಗೆ ಧೈರ್ಯ ತುಂಬಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಶುರುವಾದಾಗಿನಿಂದಲೂ ಕೂಡ ದೇವೇಗೌಡರ ಜೊತೆ ಒಡನಾಟ ಇತ್ತು. ಹಾಗಾಗಿ ಚೆನ್ನಮ್ಮ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದರು ಸಿದ್ದರಾಮಯ್ಯನವರು. ಸೊ ಸಹಜವಾಗಿ ಈ ಸಂದರ್ಭದಲ್ಲಿ ಅವರು ಬಂದು ಸಾಂತ್ವನವನ್ನು ಹೇಳಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಕುಮಾರಸ್ವಾಮಿಯನ್ನು ಮಾತನಾಡಿಸಿದ್ರು, ದೇವೇಗೌಡರ ಪಕ್ಕ ಕೂತ್ಕೊಂಡು ಬೆಂತಟ್ಟಿದ್ರು, ರೇವಣ್ಣ ಅವ್ರನ್ನ ಮಾತನಾಡಿಸಿದ್ರು. ಆ ನಂತರ ಎಲ್ರಿಗೂ ಧೈರ್ಯ ತುಂಬಿ ಅಲ್ಲಿಂದ ಅವರು ತೆರಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 3 ದಿನಗಳ ಸಾವು ಬದುಕಿನ ಹೋರಾಟವನ್ನು ನಡೆಸಿದರು ಚೆನ್ನಮ್ಮ ದೇವೇಗೌಡರು. ಹಂಗೆ ನೋಡೋಕೆ ಹೋದರೆ 1.5 ವರ್ಷ ಅವರಿಗೆ ಕೋವಿಡ್ ಬಂದಿತ್ತು 2 ಬಾರಿ. ಮೊದಲನೇ ಅಲೆನಲ್ಲೂ ಬಂದಿತ್ತು, 2ನೇ ಅಲೆನಲ್ಲೂ ಬಂದಿತ್ತು. ಕೋವಿಡ್ನ ಎಫೆಕ್ಟ್ ಅವರಿಗೆ ಲಂಗ್ಸ್ ಮೇಲೆ ಆಗಿತ್ತು ತುಂಬ. ಹಾಗಾಗಿ ಕಳೆದ 1.5 ವರ್ಷದಿಂದಲೂ ಅವರು ಹೆಚ್ಚು ಕಡಿಮೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಆಗಾಗ್ಗೆ ಟ್ರೀಟ್ಮೆಂಟ್ ತಗೊಳ್ಳೋರು, ಸುಮ್ಮನಾಗೋರು. ಈಗ ಒಂದು 3-4 ದಿವಸದಿಂದ ಅದು ಜಾಸ್ತಿ ಆಗಿತ್ತು. ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು.